ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದಲ್ಲಿ ನೇಪಾಳ ಮೂಲದ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದನಂತೆ. ಏನೋ ಕೈಸನ್ನೆ ಮಾಡುತ್ತಿದ್ದ ಎನ್ನಲಾಗಿದೆ. ಕೆಲ ಮನೆಗಳ ಗೇಟ್ಗಳನ್ನ ತೆರೆಯಲು ಯತ್ನಿಸಿದ್ದನಂತೆ. ಇದರಿಂದ ಅನುಮಾನಗೊಂಡ ಸ್ಥಳೀಯರು ಆತನನ್ನು ವಿಚಾರಿಸಿದಾಗ ಸರಿಯಾದ ಮಾಹಿತಿ ನೀಡಿಲ್ಲ. ಇದರಿಂದ ಶಂಕಿತ ವ್ಯಕ್ತಿಯನ್ನು ಕಳ್ಳನೆಂದು ಭಾವಿಸಿ ಗ್ರಾಮದ ಕಂಬಕ್ಕೆ ಕಟ್ಟಿ ಹಾಕಿರುವ ಆರೋಪ ಕೇಳಿ ಬಂದಿದೆ. ನನ್ನ ಹೆಸರು ಪದ್ಮಾ ಅಂತಂದ್ಬಿಟ್ಟು ಕೆಳಗಡೆ ತೋಟದಲ್ಲಿ ಬೀನ್ಸ್ ಬಿಡಿಸ್ತಾ ಇದ್ವಿ ನಾವು. ಯಾರು ಇವ್ರ ಭಾಗ್ಯಕ್ಕೆ ಇವರು ಮನೆ ಹತ್ರ ಬಂದುಬಿಟ್ಟು ಆಮೇಲೆ ನಮ್ಮ ಮನೆ ಹತ್ರ ಬಂದಿದ್ದಾನೆ. ಬಾಗಿಲು ಅವನಷ್ಟು ಅವನೇ ಬಂದು ನಾನು ಚಿಲ್ಕ ಹಾಕ್ಕೊಂಡು ಹೋಗಿದ್ನಿ, ಗೇಟ್ ಬಾಗಿಲು ಹಾಕ್ಬಿಟ್ಟು ಹೋಗಿದ್ನಿ. ಗೇಟ್ ಬಾಗಿಲು ತೆಕ್ಕೊಂಡು ಆರಾಮಾಗಿ ಮನೆ ಯಜಮಾನನ ಥರನೇ ಮನೆ ಬಾಗಿಲು ತಕ್ಕೊಂಡು ಒಳಗಡೆ ಹೋಗಿ ಬಾಗಿಲ ಹತ್ರ ಇದು ಬೀಗ ಹಾಕಿದ್ನಿ ನಾನು. ಮನೆ ಬಾಗಿಲನ್ನ ತಡ್ತಾ ಇದ್ದಾನೆ. ಅದಕ್ಕೆ ಮುಂಚೆ ಏನು ಮಾಡಿದ್ದಾನೆ, ಮನೆ ಹಿಂದ್ಗಡೆ ಎಲ್ಲ ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊಂಬಂದವನು ಎಲ್ಲನೂ. ಮತ್ತು ಕಾಂಪೌಂಡ್ ಹಾಕಿದ್ದೀವಿ, ಕಾಂಪೌಂಡ್ ಒಳಗಡೆ ಒಂದು ರೌಂಡ್ ಹಾಕ್ಬಿಟ್ಟು ಬಂದಿದ್ದಾನೆ. ಎಲ್ಲ ಸುತ್ತಲೂ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಬಂದು ಗೇಟ್ ಹತ್ರ ಬಂದುಬಿಟ್ಟಿದ್ದೆ, ಬಾಗಿಲು ತಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಇವರೆಲ್ಲ ಇಲ್ಲಿ ಈ ಮನೆ ಹತ್ರ ಬಂದು ಆ ಮನೆ ಹತ್ರ ಬಂದಿದ್ದಾನಲ್ವಾ, ಆವಾಗೆಲ್ಲ ಕೂಗುಗಳು ಹಾಕ್ಕೊಂಡು ಎಲ್ಲರೂ ಬಂದು ಅವನ್ನ ಹಿಡ್ಕೊಂಡು ಕಟ್ಟಾಕ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಅಲ್ಲ ಸರ್, ಈ ಥರ ಮನೆಗಳ ಹತ್ರ ನಾವು ಎಲ್ಲ ಒಂಟಿಯಾಗಿರ್ತೀವಿ, ಮನೇಲಿ ಗಂಡಸರಿರಲ್ಲ, ಏನಿಲ್ಲ ಮನೆಗಳಲ್ಲಿ. ನಾವು ಏನೋ ಕೂಲಿ ನಾಲಿ ಮಾಡಿಕೊಂಡು ತಿನ್ನೋರು ನಾವು. ಈ ಥರ ಕೂಲಿಗೆ ಅದು ಇನ್ನೇನು ಬೇರೆ ಕಡೆ ಏನು ಹೋಗಿಲ್ಲ, ಏನಿಲ್ಲ. ಆ ರೋಡಿಂದ ಕೆಳಕ್ಕೆ ಅಷ್ಟೇ ಹೋಗಿರೋದು, ಇನ್ನೇನು ಬೇರೆ ಕಡೆನೂ ಹೋಗಿಲ್ಲ. ಅದು ಜಸ್ಟ್ ಅವಾಗ ತಾನೇ ಬೀಗ ಹಾಕ್ಕೊಂಡು ಕೆಳಕ್ಕೆ ಹೋಗಿದ್ರೆ ಅಷ್ಟು ಬೇಗ ಬಂದು ಈ ಥರ ಮಾಡಿದ್ದಾರೆ ಮನೆಗೆ. ಅವ್ರು ಕೇಳಿದ್ರೆ ಅವ್ರ ಹಿಂದಿ ನಮ್ಮ ಭಾಷೆ ಬರಲ್ಲ ಅವ್ರಿಗೆ. ಯಾಕಂದರೆ ನೇಪಾಳದಿಂದ ಬಂದಿದ್ದಾರಂತೆ ಅವರು. ನಿನ್ನೆ ಯಾರೋ ನಮ್ಮ ತೋಟಗಳಲ್ಲೇ ನೋಡಿದ್ದಾರೆ, 2-3 ಗಾಡಿಗಳಲ್ಲಿ ಬಂದಿದ್ದು ನೋಡಿದ್ದಾರೆ ಅವರು. ಮತ್ತೆ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಅವರು. ಇವಾಗ ಜಸ್ಟ್ ಇವನೊಬ್ಬನ ಮಾತ್ರ ಬಂದಿದ್ದಾನೆ ಇವಾಗ. ಇತ್ತೀಚೆಗೆ 1 ತಿಂಗಳ ಹಿಂದ್ಗಡೆ ನಮ್ಮನೆ ಪಕ್ಕದಲ್ಲಿ ಆ ಕಡೆಗೆ ನೋಡಿ, ಆ ಮನೆಯವರು ಆ ಮನೆ ಹತ್ರ ಬಂದು ಅಲ್ಲಿ ಕಳ್ತನ ಆಗಿದ್ದಾರೆ. ಮತ್ತು ದೇವಸ್ಥಾನದಲ್ಲೆಲ್ಲರೂ ಉಂಡಿ ಹೊಡೆದ್ಬಿಟ್ಟು ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ದಾರೆ ಅಲ್ಲೆಲ್ಲನೂ. ಈ ಥರ ಎಲ್ಲ ಮಾಡಿದ್ರೆ ನಾವು ಮನೆಗಳಲ್ಲಿ ತೋಟಗಳಲ್ಲಿ ಒಂಟಿ ಸರ್ ಭಯ ಅಂತಾರೆ. ಇನ್ನು ಮನೇಲಿ ಯಾರೂ ಇರಲ್ಲ, ಬರೀ ನಾವು ಹೆಂಗಸರು ಮಾತ್ರ ಇರ್ತೀವಿ ಅಷ್ಟೇ ಮನೆಯಲ್ಲಿ. ಮಕ್ಕಳು ಕೂಡ ಇರಲ್ಲ, ಎಲ್ಲ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆಲ್ಲ ಹೋಗ್ತಾರೆ. ಎಷ್ಟು ಭಯ ಆಗುತ್ತೆ ನಮ್ಗೆ ಈ ಥರ ಮನೆಗಳ ಹತ್ರ ಬಂದುಬಿಟ್ರೆ. ಒಂಟಿಯಾಗಿರ್ತೀವಿ ಹೆಂಗಸರು. ನಮ್ಗೆ ಏನಾಗುತ್ತೆ, ಭಯ ಆಗುತ್ತೆ ಸರ್ ಮನೆಗಳಲ್ಲಿ ಇರಬೇಕು ಅಂತಂದ್ರೇ. ನಮ್ಮ ಈ ಥರ ಇದ್ರೆ ಇನ್ನೇನು ರೋಡ್ಗಳಲ್ಲಿ ಒಂದು ಲೈಟ್ ಇಲ್ಲ, ಏನೂ ಇಲ್ಲ. ಈಗ ಹಗಲಲ್ಲಿ ಬರ್ತಾರೆ, ರಾತ್ರಿ ಹೊತ್ತು ಬಂದರೆ ಈ ಮನೆ ರಾತ್ರಿ ಹೊತ್ತು ತಾನೇ ಯಾರು ಇರ್ತಾರೆ ಈ ಕಡೆ ರೋಡ್ಗಳು. ಪೊಲೀಸಲ್ಲಿ ಮೊನ್ನೆನೇ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಮನೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಮನೆ ಎಲ್ಲನೂ. ಏನು ವ್ಯವಸ್ಥೆ ಮಾಡ್ತಾರೆ, ರೋಡ್ಗಳಲ್ಲಿ ಒಂದು ಲೈಟ್ ಇಲ್ಲ ನಮ್ಮ ತೋಟಗಳಲ್ಲಿ ಇರೋರಿಗೆ. ನೈಟ್ ಆಯಿತು 6 ಗಂಟೆ ಆಯಿತು ಅಂತಂದರೆ ಬರೀ ಕತ್ಲಿರ್ತದೆ, ಪದೇ ಕಳ್ತನಗಳಾಗ್ತಾನೆ ಇರ್ತವೆ. ಈಗ ಈ ಥರ ಒಂಟಿ, ಅದು ಹಗಲಲ್ಲೇ ಬೇರೆ, ಅದು ರಾತ್ರಿ ಹೊತ್ತಲ್ಲ ಏನಿಲ್ಲ. ಹಗಲಲ್ಲೇ ಈ ಥರ ಆದರೆ ಇನ್ನು ರಾತ್ರಿ ಹೊತ್ತಿನ ಎಷ್ಟು ಮಾತ್ರ ನಮಗೆ. ಅಲ್ಲದೆ ಗ್ರಾಮದಲ್ಲಿ ಇತ್ತೀಚೆಗೆ ದೇವಸ್ಥಾನದ ಹುಂಡಿಯ ಹಣ ಕಳ್ಳತನವಾಗಿತ್ತು. ಅಲ್ಲದೆ ಅಪರಿಚಿತ ವ್ಯಕ್ತಿಗಳು ಗ್ರಾಮದಲ್ಲಿ ಓಡಾಡುತ್ತಿದ್ದಾರೆ ಎಂಬ ಅನುಮಾನ ಗ್ರಾಮಸ್ಥರಿಗೆ ಮೊದಲಿನಿಂದಲೇ ಇತ್ತು. ಇದರಿಂದ ಕೈಗೆ ಸಿಕ್ಕ ವ್ಯಕ್ತಿಯೇ ಕಳ್ಳನಿರಬೇಕು ಎಂದು ಭಾವಿಸಿ ಗ್ರಾಮಸ್ಥರು ಆತನನ್ನು ಹಿಡಿದು ಕಟ್ಟಿ ಹಾಕಿದ್ದಾರೆ. ಇನ್ನು ನೇಪಾಳ ಮೂಲದ ವ್ಯಕ್ತಿ ಗೋಪಾಲ್ ಆಗಿದ್ದು, ಆತನಿಗೆ ಸ್ಥಳೀಯ ಕನ್ನಡ ಹಾಗೂ ತೆಲುಗು ಭಾಷೆ ಬರುತ್ತಿರಲಿಲ್ಲ. ಇದರಿಂದ ಮತ್ತಷ್ಟು ಅನುಮಾನಗೊಂಡ ಸ್ಥಳೀಯರು ಆರೋಪಿತ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾರೆ. ನಾವು ತೋಟದಲ್ಲೇ ಇದ್ದೀವಿ. ನಾವು ಒಳಗಡೆಯಿಂದ ಈಚೆ ಬಂದ್ವಿ. ನಾವಿರೋದು ನಾವು ನಮ್ಮ ಯಜಮಾನ್ರು ಇಬ್ಬರು ಇರ್ತೀರಿ ಇಲ್ಲಿ. ನಮ್ಮ ಮಕ್ಕಳು ಊರಲ್ಲೇ ಇರ್ತಾರೆ. ನಮಗೆ ಇಲ್ಲಿ ಹಸು ಕುರಿ ಎಲ್ಲ ಇಟ್ಕೊಂಡಿದ್ದೀವಿ ಸರ್. ನಾವು ಇಲ್ಲಿ ಬಂದು ಅವರು ರೋಡ್ ಕಡೆಯಿಂದ ಯಾವ ಕಡೆಯಿಂದ ಬಂದರೂ ಗೊತ್ತಿಲ್ಲ, ನಾಯಿ ಬಗಳಿದ ತಕ್ಷಣ ನಾವು ಹೊರಗಡೆ ಬಂದೀಚೆ ನೋಡಿದ್ರೆ ಅವ್ನು ಆ ಕಡೆಯಿಂದ ಬರ್ತಾಯಿದ್ರು. ಬಂದು ಮುಂದ್ಗಡೆ ಬರಲಿಲ್ಲ, ಮನೆ ಹಿಂದ್ಗಡೆಯಿಂದ ಬಂದು ಶೆಡ್ ಹಿಂದ್ಗಡೆಯಿಂದ ಬಂದು ಟಿಲ್ಲರ್ ಹತ್ರ ನೋಡ್ಕೊಂಡು ಶೆಡ್ ಒಳಗಡೆ ಹೋದರು. ಶೆಡ್ ಒಳಗಡೆ ಹೋದವರು ಮತ್ತೆ ಬಂದು ಈಚೆಗೆ ಹೋಗಿ ನಾನು ಯಾರಪ್ಪ ನೀವೇನು ಅಂತ ಕೇಳಿದೆ. ನಮ್ಮ ಪರಿಚಯ ಇರೋರೇನು ಅಂದ್ಬಿಟ್ಟು ಆ ಹಿಂದಿ ಭಾಷೆ ಮಾತಾಡಿದ್ರು. ಮತ್ತು ನಮ್ಮ ಹುಡುಗ ಇದ್ದರು, ನಮ್ಗೆ ಹಿಂದಿ ಬರಲ್ಲಪ್ಪ ಬಾಪ ಶಶಿ ಅಂತ ಕರೆದೆ ಹುಡುಗನಿಗೆ. ಬಂದು ಮಾತಾಡಿಸ್ತಾ ಆ ಹುಡುಗನಿಗೂ ಆತ ಏನು ಇದು ಮಾಡಲಿಲ್ಲ. ನಮ್ಮದು ಮನೆ ಬೀಗ ಕೊಡು ಅಂತ 3 ಸಾರಿ ಬೀಗ ತೆಗೆಸಿ ಬೀಗ ಹಾಕಿ ನನ್ನ ಕೈಯಿಂದ ಬೀಗ ಕಿತ್ಕೊಳ್ಳೋಕ್ಕೆ ಇದು ಮಾಡ್ದೆ. ಆಮೇಲೆ ನಮಗೆ ಮುಖ ನೋಡ್ದೆ. ಅವ್ನು ಮಾತಾಡ್ತಾ ಇರೋದು ನೋಡ್ಬಿಟ್ಟು ನಾವಿಬ್ಬರು ವಯಸ್ಸಾದವರಲ್ಲ ಸರ್, ಭಯ ಆಗ್ಬಿಡ್ತು ಸರ್, ತುಂಬ ಭಯ ಆಯಿತು. ತಕ್ಷಣಕ್ಕೆ ಫೋನ್ ಮಾಡಬೇಕು ಅನ್ನೋದನ್ನು ಯಾರಿಗೆ ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಸುಮಾರು ಹೊತ್ತಾದಮೇಲೆ ನಮ್ಮ ಹುಡುಗರಿಗೆ ಫೋನ್ ಮಾಡಿದೆ. ಆವಾಗ ಅವರಿಬ್ಬರೂ ಬಂದರು. ಅವ್ರು ಬಂದಮೇಲೆ ಸ್ವಲ್ಪ ಧೈರ್ಯ ಬಂತು ಸರ್, ಅದುವರೆಗೂ ಧೈರ್ಯ ಬರಲಿಲ್ಲ. ಮುಖನೇ ನೋಡಿಕೊಂಡು ನಂದು ಮನೆ ಬೀಗ ಕೊಡು ಅಂತ ಅವ್ರ ಭಾಷೆಯಲ್ಲಿ ಕೇಳಿಕೊಂಡು ಕೈಯಿಂದ ಬೀಗನ ಕಿತ್ಕೊಂಡು ಬಂದು
ಈ ಥರ ಎಲ್ಲ ಮಾಡಿ ಮುಖನೇ ನೋಡ್ಕೊಂಡಿದ್ದೆ ಸಹ. ಆಗ ನನಗೆ ತುಂಬ ಹೆದರಿಕೆ ಆಗ್ತಿತ್ತು. ಆಮೇಲೆ ನಮ್ಮ ಹುಡುಗ ಬಂದು ನಡೆಯೋ ಇಲ್ಲಿಲ್ಲ ಅಂತ ಏನು ಮಾಡಿದ್ರು ಹೋಗಿಲ್ಲ. ತಿರುಗಿ ಮತ್ತೆ ನಮ್ಮ ಹುಡುಗರು ಬಂದಮೇಲೆ ಇಲ್ಲೇನು ಅಂತ ಇದು ಮಾಡಿದ್ಮೇಲೆ ಆ ಕಡೆ ನಂದು ಏನೋ ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡಿದ್ದ ಹುಡುಗರೆಲ್ಲ ಬಂದು ಆ ಕಡೆ ಕಳಿಸಿದ್ರು. ಕಳಿಸಾದ್ಮೇಲೆ ಮತ್ತೆ ಆ ಮನೆ ಹತ್ರ ಹೋಗಿ, ಯಾಕಂದ್ರೆ ಆ ಕಡೆ ಹೋಗ್ತಾನೆ ಅಂದ್ಕೊಂಡು ಎಲ್ಲರೂ ಇದ್ದರು. ತಿರ್ಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮನೆ ಸುತ್ತಾಕೊಂಬಂದು ಗೇಟ್ ತೆಗೆದು ಒಳಗಡೆ ಹೋಗಿ ಅವ್ರ ಮನೇನು ರೌಂಡ್ ಮಾಡ್ಕೊಂಬಂದು ಗೇಟ್ ಇಟ್ಕೊಂಡು ಈ ಥರ ಇದು ಮಾಡಿ ಬಾಗಿಲು ತೆಗಿಯೋಕ್ಕೆ ಇದು ಮಾಡಿದ್ರು. ಆ ಹುಡುಗಿ ಇರಲಿಲ್ಲ, ಆ ಹುಡುಗಿ ಕೆಲಸಕ್ಕೆ ಹೋಗಿದ್ಲು ಸಹ. ಇಷ್ಟು ಕಳ್ಳನೆಂದು ಭಾವಿಸಿ ನೇಪಾಳ ಮೂಲದ ವ್ಯಕ್ತಿಯನ್ನು ಕಂಬಕ್ಕೆ ಕಟ್ಟಿ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಕಾನೂನು ಉಲ್ಲಂಘಿಸಿದ ಆರೋಪದಡಿ ಗ್ರಾಮಸ್ಥರ ವಿರುದ್ಧವೇ ದೂರು ದಾಖಲಿಸಿದ್ದಾರೆ. ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಬದಲು ಯಾವುದೇ ಅನುಮಾನಾಸ್ಪದ ವ್ಯಕ್ತಿ ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.